ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಷಾಢ ಮಾಸ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಮೊದಲ ಅಥವಾ ಪ್ರಥಮ ಏಕಾದಶಿ ಅಂತ ಕರಿತೀವಿ. ಈ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತಲೂ ಕರಿತೀವಿ. ಸ್ನೇಹಿತರೆ, ಪ್ರತಿ ಮಾಸದಲ್ಲಿ ಶುಕ್ಲ ಪಕ್ಷದ 11ನೇ ದಿನ, ಕೃಷ್ಣ ಪಕ್ಷದ 11ನೇ ದಿನ ಏಕಾದಶಿ ತಿಥಿ ಬರುತ್ತೆ. ಅಂದರೆ ಪ್ರತಿ ಮಾಸದಲ್ಲಿ 2 ಏಕಾದಶಿಗಳು ಬರುತ್ತವೆ. ಹೀಗೆ ವರ್ಷಕ್ಕೆ 24 ಏಕಾದಶಿಗಳು ಬರುತ್ತೆ. ಈ ಏಕಾದಶಿ ವ್ರತವನ್ನು ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಎಲ್ಲರೂ ಮಾಡಿಕೊಳ್ಳಬಹುದು. ಶ್ರದ್ಧಾಭಕ್ತಿಯಿಂದ ಏಕಾದಶಿ ವ್ರತವನ್ನು ಆಚರಿಸಿದರೆ ನೀವು ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಪಾಪ ಕರ್ಮಗಳು ತೊಲಗಿ ಹೋಗಿ ನೀವು ಏನೇ ಬೇಡಿಕೆಗಳ ಸ್ವಾಮಿಯಲ್ಲಿ ಬೇಡಿದ್ರೂ ಈಡೇರುತ್ತೆ. ನಾವು ಈಗ ಅನುಭವಿಸ್ತಾ ಇರೋ ಕಷ್ಟಗಳೆಲ್ಲ ನಮ್ಮ ಕರ್ಮಫಲಗಳಿಂದ ಬಂದಿರುವಂಥವೇ ಸ್ನೇಹಿತರೆ. ಈ ಕೆಟ್ಟ ಕರ್ಮಫಲಗಳು ತೊಲಗಿ ಹೋಗಿ ನಾವೀಗ ಅನುಭವಿಸ್ತಾ ಇರುವಂತಹ ಕಷ್ಟಗಳು ತೊಲಗಿ ಹೋಗ್ತವೆ. ಈ ವ್ರತವನ್ನು ಆಚರಿಸೋದ್ರಿಂದ ಕರ್ಮಫಲಗಳು ಮಂಜಿನಂತೆ ಕರಗಿ ಹೋಗಿ ಅದರಿಂದ ನಾವು ಅನುಭವಿಸ್ತಾ ಇರೋ ಕಷ್ಟಗಳು ದೂರವಾಗಿ ನಮಗೆ ಬೇಕಾದ ಸುಖ, ಸಂತೋಷ, ನೆಮ್ಮದಿ ನಮಗೆ ಲಭಿಸುತ್ತೆ. ಅಷ್ಟೇ ಅಲ್ಲ, ಈ ಲೋಕದಲ್ಲಿ ನಮಗೆ ನಮ್ಮ ಬೇಡಿಕೆಗಳು ಈಡೇರುವುದಲ್ಲದೆ ಪರಲೋಕದಲ್ಲಿ ಮೋಕ್ಷ ಕೂಡ ಸಿಗುತ್ತೆ ಅಂತ ಪುರಾಣಗಳು ಹೇಳ್ತವೆ. ಹೀಗಿರುವಾಗ ನಾವು ಯಾಕೆ ಈ ವ್ರತವನ್ನು ಆಚರಿಸಬಾರ್ದು? ಹಾಗಾದರೆ ಬನ್ನಿ, ಸ್ವಸ್ತಿ ಶ್ರೀ ಚಾಂದ್ರಮಾನ ಶ್ರೀ ಪರಾಭವನಾಮ ಸಂವತ್ಸರದ 2026 ಜುಲೈ ತಿಂಗಳು ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಯಾವ ದಿನ ಏಕಾದಶಿ ಬಂದಿದೆ, ಈ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಥವಾ ಶಯನಿ ಏಕಾದಶಿ ಅಂತ ಯಾಕೆ ಕರೀತಾರೆ, ಈ ವ್ರತವನ್ನು ಹೇಗೆ ಆಚರಿಸಬೇಕು, ಮಹಾವಿಷ್ಣುವಿಗೆ ಏನು ನೈವೇದ್ಯವನ್ನು ಇಡಬೇಕು, ಈ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಏಕಾದಶಿ ವ್ರತಗಳನ್ನು ಇದುವರೆಗೂ ಮಾಡದೇ ಇರುವವರು ಈ ಪ್ರಥಮ ಏಕಾದಶಿಯನ್ನು ಹೇಗೆ ಪ್ರಾರಂಭಿಸಬಹುದು ಅನ್ನೋದನ್ನೆಲ್ಲ ವಿವರವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋವನ್ನು ನೋಡಿ ಈ ವ್ರತವನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಆಚರಿಸ್ತಾರೆ ಅಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಪುರಾಣಗಳಲ್ಲಿ ಪರಮ ಪವಿತ್ರವಾದ ಈ ಏಕಾದಶಿ ತಿಥಿಯನ್ನು ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿಸಿದ್ದಾರೆ ಅಂತ ನಮಗೆ ಪುರಾಣಗಳಿಂದ ತಿಳಿದು ಬರುತ್ತೆ. ಪ್ರತಿಯೊಂದು ಏಕಾದಶಿಯೂ ಅದರದೇ ಆದ ಮಹತ್ವವನ್ನು ಹೊಂದಿರುತ್ತೆ. ಅಂದರೆ ನಾವು ಏಕಾದಶಿ ಎಂದು ಲಕ್ಷ್ಮೀ ಸಮೇತ ಶ್ರೀ ಮಹಾವಿಷ್ಣುವನ್ನು ಆರಾಧಿಸಬೇಕು. ಶ್ರೀ ಮಹಾವಿಷ್ಣುವು ಆಷಾಢ ಶುಕ್ಲ ಏಕಾದಶಿ ಎಂದು ಯೋಗ ನಿದ್ರೆಗೆ ಜಾರಿ ಕಾರ್ತಿಕ ಶುದ್ಧ ಪ್ರಬೋಧಿನಿ ಏಕಾದಶಿ ಎಂದು ಎಚ್ಚರವಾಗ್ತಾರೆ ಅಂತ ಪುರಾಣಗಳು ಹೇಳ್ತವೆ. ಅಂದರೆ ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿ 4 ಮಾಸಗಳ ಕಾಲ ಯೋಗ ನಿದ್ರೆಗೆ ಜಾರ್ತಾರಂತೆ. ಹೀಗೆ ಶ್ರೀ ಮಹಾವಿಷ್ಣುವು ಆದಿಶೇಷನ ಮೇಲೆ ಶಯನಿಸುವುದರಿಂದ ಈ ಏಕಾದಶಿಯನ್ನು ಶಯನಿ ಏಕಾದಶಿ ಅಂತ ಕರಿತೀವಿ. ನಿದ್ರೆ ಅಂದರೆ ನೀವು ಮಾಡುವಂತಹ ನಿದ್ರೆ ಅಲ್ಲ, ಅದು ಯೋಗ ನಿದ್ರೆಗೆ ಹೋಗ್ತಾರೆ. ಈ 4 ತಿಂಗಳುಗಳನ್ನು ಅಂದರೆ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿವರೆಗೂ ಈ 4 ತಿಂಗಳನ್ನು ಚಾತುರ್ಮಾಸ ಅಂತ ಕರಿತೀವಿ. ಈ ಚಾತುರ್ಮಾಸ ದೀಕ್ಷೆಯನ್ನು ಋಷಿಗಳು ಪಂಡಿತರು ಕೂಡ ಆಚರಿಸ್ತಾರೆ. ಹಾಗಿರುವಾಗ ನಾವು ಯಾಕೆ ಆಚರಿಸಬಾರ್ದು ಸ್ನೇಹಿತರೆ? ಅದಲ್ಲದೆ ಈ ಪ್ರಥಮ ಏಕಾದಶಿಯಿಂದನೇ ಎಲ್ಲ ಹಬ್ಬಗಳು ಪ್ರಾರಂಭವಾಗ್ತವೆ. ವರಲಕ್ಷ್ಮಿ ವ್ರತ, ಗೌರಿ ಗಣೇಶ ಹಬ್ಬದಿಂದ ಎಲ್ಲ ಹಬ್ಬಗಳು ಈ ಏಕಾದಶಿಯಿಂದನೇ ಪ್ರಾರಂಭವಾಗ್ತವೆ. ಹಾಗಾದರೆ ಬನ್ನಿ, ಈ 2026 ಜುಲೈ ತಿಂಗಳು ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಏಕಾದಶಿ ತಿಥಿ ಯಾವತ್ತು ಬಂದಿದೆ ಅಪ್ಪ ಅಂದರೆ ಜುಲೈ 24ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:05 ಏಕಾದಶಿ ತಿಥಿ ಪ್ರಾರಂಭವಾಗಿ ಜುಲೈ 25ನೇ ತಾರೀಕು ಶನಿವಾರ ಹಗಲು 11:52 ಮುಕ್ತಾಯವಾಗುತ್ತೆ. ಅಂದರೆ ಯಾವ ದಿನ ಸೂರ್ಯೋದಯದ ಸಮಯಕ್ಕೆ ಏಕಾದಶಿ ತಿಥಿ ಇದೆಯೋ ಆ ದಿನವದಂದು ನಾವು ಏಕಾದಶಿ ವ್ರತವನ್ನು ಆಚರಿಸಬೇಕು. ಇಲ್ಲಿ ಜುಲೈ ತಿಂಗಳಲ್ಲಿ ಜುಲೈ 25ನೇ ತಾರೀಕು ಶನಿವಾರ
ಏಕಾದಶಿ ತಿಥಿ ಸೂರ್ಯೋದಯಕ್ಕಿರುವುದರಿಂದ ನಾವು ಜುಲೈ 25ನೇ ತಾರೀಕು ಶನಿವಾರ ಏಕಾದಶಿಯನ್ನು ಆಚರಿಸಬೇಕಾಗುತ್ತೆ. ಈ ವ್ರತವನ್ನು ಹೇಗೆ ಆಚರಿಸ್ಬೇಕಪ್ಪ ಅಂದರೆ ಸ್ನೇಹಿತರೆ, ಜುಲೈ 24ನೇ ತಾರೀಕು ಶುಕ್ರವಾರ ಸಾಯಂಕಾಲ ಲಘು ಉಪಹಾರವನ್ನು ಸೇವಿಸಬೇಕು. ಜುಲೈ 25ನೇ ತಾರೀಕು ಶನಿವಾರ ಸ್ವಾಮಿಯ ಪೂಜೆಯನ್ನು ಮಾಡಿಕೊಂಡು ಉಪವಾಸ ಇರಬೇಕು. ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. 25ನೇ ತಾರೀಕು ಶನಿವಾರ ಪೂರ್ಣ ಉಪವಾಸ ಇದ್ದು, ಅಂದರೆ ಸಾಧ್ಯವಾಗುವವರು ಸಂಪೂರ್ಣ ಒಂದು ದಿನ ಉಪವಾಸ ಇರೋಕ್ಕಾಗುತ್ತೆ ಅನ್ನೋರು ಉಪವಾಸವಿದ್ದು ಸ್ವಾಮಿಯನ್ನು ಪೂಜಿಸಿ ಭಜಿಸಿ ಜುಲೈ 26ನೇ ತಾರೀಕು ಭಾನುವಾರ ಪಾರಣೆ, ಆ ದಿನ ಸ್ವಾಮಿಯ ಪೂಜೆ ಮಾಡಿಕೊಂಡು ಉಪವಾಸವನ್ನು ವಿರಮಿಸಬಹುದು. ಅಂದರೆ ಭಾನುವಾರ ಪೂಜೆ ಮಾಡಿ ನೀವು ಆಹಾರವನ್ನು ಸೇವಿಸಬಹುದು ಅಂತ. ಸಂಪೂರ್ಣ ಉಪವಾಸವಿರೋದಕ್ಕೆ ಆಗಲ್ಲ ಅನ್ನೋರು ಏಕಾದಶಿ ದಿನ ಅನ್ನವನ್ನು ಖಂಡಿತ ಸೇವಿಸಬಾರ್ದು ಅಂತ ಪುರಾಣಗಳು ಹೇಳ್ತವೆ. ಯಾಕೆ ಅಂದರೆ ಅನ್ನದಲ್ಲಿ ಮುರ ಎಂಬ ರಾಕ್ಷಸ ಇರ್ತಾನಂತೆ ಏಕಾದಶಿ ದಿನ. ಆದ್ದರಿಂದ ಅದಕ್ಕೆ ಒಂದು ದಂತಕಥೆ ಇದೆ, ಮುಂದಿನ ವಿಡಿಯೋಗಳಲ್ಲಿ ಯಾವಾಗಾದರೂ ಹೇಳ್ತೀನಿ. ಆದ್ದರಿಂದ ನಾವು ಮುರ ಅನ್ನೋ ರಾಕ್ಷಸ ಏಕಾದಶಿ ದಿನ ಅನ್ನದಲ್ಲಿ ಇರೋದರಿಂದ ನಾವು ಅನ್ನವನ್ನು ಸೇವಿಸಬಾರ್ದು. ಗೋಧಿ ರವೆಯಿಂದ ಮಾಡಿದಂತಹ ಆಹಾರವನ್ನು ಏನೇ ಆಗಲಿ ನೀವು ಸೇವಿಸಬಹುದು. ಹಣ್ಣು ಹಾಲು ನೀರನ್ನು ತಗೋಬೋದು, ಅಥವಾ ಪೂರ್ಣ ಉಪವಾಸ ಇರ್ತೀವಿ ಅನ್ನೋರು ಕೂಡ ಇರಬಹುದು. ಆರೋಗ್ಯ ಸರಿ ಇಲ್ಲದೆ ಇರೋರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳು, ವೃದ್ಧರು ಉಪವಾಸ ಮಾಡುವಂತಿಲ್ಲ. ಇವರೆಲ್ಲ ಪೂಜೆ ಮಾಡಿ ದೇವರನ್ನು ಅಂದರೆ ಮಹಾವಿಷ್ಣುವನ್ನು ಪೂಜಿಸಿ ಭಜಿಸಿದರೆ ಸಾಕು. ಪೂಜೆ ಯಾವಾಗ ಮಾಡ್ಕೋಬೇಕಪ್ಪ, ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೆ ಮುಂಚೆ ಯಾವಾಗ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಸ್ವಾಮಿಗೆ ಸುಪ್ರಭಾತ ಸೇವೆ ಅಂದರೆ ಬಹಳ ಇಷ್ಟ. ಆದ್ದರಿಂದ ಅದರಲ್ಲೂ ಶನಿವಾರ ಸುಪ್ರಭಾತ ಸೇವೆ ಬಹಳ ಪುಣ್ಯ ಫಲಗಳನ್ನು ನಮಗೆ ತಂದುಕೊಡುತ್ತೆ. ನೀವು ಆದಷ್ಟು ಬೆಳಗಿನ ಜಾವ 3:30 ಅಂದರೆ ಜುಲೈ 25ನೇ ತಾರೀಕು ಶನಿವಾರ ಬೆಳಗಿನ ಜಾವ 3:30 5:30 ಒಳಗೆ ಪೂಜೆ ಮಾಡಿಕೊಂಡ್ರೆ ಸ್ವಾಮಿ ಬಹಳ ಬೇಗ ಪ್ರಸನ್ನರಾಗ್ತಾರೆ, ನಿಮ್ಮ ಬೇಡಿಕೆಗಳು ಈಡೇರುತ್ತೆ. ಆದಷ್ಟು ಈ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಆದರೆ ಒಂದು ವೇಳೆ ಆಗಲಿಲ್ಲ ಅಂದರೆ ನೀವು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಒಳಗೆ ಆದಷ್ಟು ಪೂಜೆಯನ್ನು ಮಾಡ್ಕೊಳ್ಳಿ. ಈ ಸಮಯಕ್ಕೂ ಆಗಲ್ಲ ಅನ್ನೋರು 11 ಗಂಟೆ ಒಳಗೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಬೆಳಗ್ಗೆ ಮಾಡೋಕ್ಕಾಗದೇ ಇಲ್ಲ ಅನ್ನೋರು ಸಾಯಂಕಾಲ ಕೂಡ ಪೂಜೆಯನ್ನು ಮಾಡ್ಕೋಬಹುದು. ಆದರೆ ಸ್ನೇಹಿತರೆ, ಆದಷ್ಟು ಬೆಳಗ್ಗೆನೇ ಸುಪ್ರಭಾತ ಸೇವೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇನ್ನು ಮನೆಯಲ್ಲೇ ಸರಳವಾಗಿ ಹೇಗೆ ಪೂಜೆ ಮಾಡ್ಕೋಬಹುದು ಅಂತಂದರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೊಸಲನ್ನು ತೊಳೆದು ರಂಗೋಲಿ ಹಾಕಿ ನಿಮ್ಮ ದೇವರ ಮನೆಯಲ್ಲೇ ಆಗಲಿ ಅಥವಾ ಸಪ್ರೇಟಾಗಿ ಒಂದು ಪೀಠವನ್ನು ಹಾಕ್ಕೊಂಡು ಆಗಲಿ ನೀವು ಲಕ್ಷ್ಮೀ ಸಮೇತ ಶ್ರೀ ಮಹಾವಿಷ್ಣುವಿನ ಫೋಟೋವನ್ನು ಇಟ್ಕೋಬೇಕು. ಇಲ್ಲ ನಿಮಗೆ ವಿಷ್ಣುವಿನ ಫೋಟೋ ನಿಮ್ಮ ಮನೆಯಲ್ಲಿಲ್ಲ ಅಂದರೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಆದರೂ ಇಟ್ಕೋಬಹುದು. ನಿಮ್ಮ ಮನೆಯಲ್ಲಿ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿಯ ವಿಗ್ರಹಗಳಿದ್ದರೆ ನೀವು ಪಂಚಾಮೃತಗಳಿಂದ ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡಿ. ಇಲ್ಲ ಅಂದರೆ ಸುಗಂಧ ದ್ರವ್ಯಗಳನ್ನು ಬೆರೆಸಿದ ನೀರಿನಿಂದ ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡಿಕೊಳ್ಳಿ. ನಂತರ ನೀವು ವಿಗ್ರಹಗಳನ್ನು ಒರೆಸಿ ಸುಗಂಧ ದ್ರವ್ಯಗಳನ್ನು ಬೆರೆಸಿದ ಅರಿಶಿನ, ಕುಂಕುಮ, ಗಂಧದ ಬೊಟ್ಟುಗಳನ್ನು ಸ್ವಾಮಿ ಫೋಟೋ ಮತ್ತು ವಿಗ್ರಹಗಳಿಗೆ ಇಟ್ಕೊಳ್ಳಿ. ನಂತರ ಹೂಗಳು, ತುಳಸಿ ಹಾರ ಸ್ವಾಮಿಗೆ ಬಹಳ ಶ್ರೇಷ್ಠ ಸ್ನೇಹಿತರೆ. ನೀವು ಯಾವ ಹೂವನ್ನು ಬಳಸಿದರೂ ಬಳಸದೇ ಇದ್ದರೂ ತುಳಸಿ ಹಾರವನ್ನು ಮಾತ್ರ ಕಂಪಲ್ಸರಿ ತಂದಿಟ್ಕೊಂಡು ಹಾಕಿ. ನಂತರ ನಿಮಗೆ ಲಭ್ಯವಿರುವಂತಹ ಹೂಗಳಿಂದ ಅಲಂಕಾರವನ್ನು ಮಾಡಿಕೊಳ್ಳಿ. ಸ್ವಾಮಿಗೆ ನೈವೇದ್ಯಕ್ಕಾಗಿ ಪಾನಕ, ತಂಬಿಟ್ಟು, ಕೋಸಂಬರಿಯನ್ನು ಮಾಡ್ಕೋಬಹುದು. ಈ ರೀತಿ ಸ್ವಾಮಿ ಫೋಟೋ ಮತ್ತು ವಿಗ್ರಹಗಳನ್ನು ಅಲಂಕಾರ ಮಾಡಿಕೊಂಡು ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಂಡ ನಂತರ ನೀವು ಮುಖ್ಯವಾಗಿ 7 ಅಕ್ಕಿ ಹಿಟ್ಟಿನ ದೀಪಗಳನ್ನು, ತುಪ್ಪದ ದೀಪಗಳನ್ನು ಹಚ್ಚಿ 7 ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಿಕೊಂಡು ಅರಳಿ ಎಲೆಗಳೇನಾದರೂ ನಿಮಗೆ ಲಭ್ಯವಿದ್ದರೆ ಅರಳಿ ಎಲೆಗಳನ್ನು ತಂದು ತೊಳೆದು ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿಟ್ಟು ಅದರ ಮೇಲೆ ಈ 7 ಅಕ್ಕಿ ಹಿಟ್ಟಿನ ತುಪ್ಪದ ದೀಪಗಳನ್ನು ಇಟ್ಟು ಹಚ್ಚಿ.
ಸ್ನೇಹಿತರೆ, ಈ ಏಕಾದಶಿ ದಿನದಂದು ಅಕ್ಕಿ ಹಿಟ್ಟಿನ 7 ದೀಪಗಳನ್ನು ಹಚ್ಚೋದು ಬಹಳ ಶ್ರೇಷ್ಠ. ಸಾಧ್ಯವಾದಷ್ಟು ಹಚ್ಕೊಳ್ಳಿ. ನಂತರ ನೀವು ಸ್ವಾಮಿಯ ವಿಗ್ರಹ ಅಥವಾ ಫೋಟೋಗೆ ತುಳಸಿ ದಳಗಳಿಂದ ಅರ್ಚನೆ ಮಾಡ್ತಾ ವಿಷ್ಣು ಅಷ್ಟೋತ್ತರಗಳನ್ನು ಅಥವಾ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ. ಅಷ್ಟೋತ್ತರಗಳು ಹೇಳೋಕ್ಕೆ ಬರಲ್ಲ ಅನ್ನೋರು ಓಂ ನಮೋ ನಾರಾಯಣಾಯ ಅಂತ 108 ಬಾರಿ ಹೇಳಿಕೊಂಡು ತುಳಸಿ ದಳಗಳಿಂದ ಸ್ವಾಮಿಯ ವಿಗ್ರಹಕ್ಕೆ ಅಥವಾ ಫೋಟೋಗೆ ಅರ್ಚನೆಯನ್ನು ಮಾಡ್ಕೊಳ್ಳಿ. ಇದೆಲ್ಲ ಮುಗಿದ ನಂತರ ನೀವು ಸ್ವಾಮಿಗೆ ಕೆಂಪಾರತಿಯನ್ನು ಮಾಡಬಹುದು. ಸ್ನೇಹಿತರೆ, ಹೇಳೋದು ಮರೆತೆ, ನೀವು ಪೂಜೆಯನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ಅಲಂಕಾರ ಎಲ್ಲ ಮಾಡಿಕೊಂಡ ನಂತರ ನಿಮ್ಮ ಸಂಕಲ್ಪ ಏನಿದೆಯೋ, ನಿಮ್ಮ ಬೇಡಿಕೆ ಏನಿದೆಯೋ ಸ್ವಾಮಿಯಲ್ಲಿ ಹೇಳಿಕೊಂಡು ನಿವೇದಿಸಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳಿ. ಸ್ನೇಹಿತರೆ, ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ಇವತ್ತು ಸೇವಿಸಿದ್ರೂ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಸಾತ್ವಿಕ ಆಹಾರವನ್ನು ಸೇವಿಸ್ರಿ. ನಾನ್ ವೆಜ್ಜನ್ನು ತಿನ್ನಬೇಡಿ, ಕೆಟ್ಟ ಪದಗಳನ್ನು ಬಳಸಬೇಡಿ, ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಜಗಳ ಮಾಡ್ಕೋಬೇಡಿ. ಬರೀ ಪೂಜಾ ಸಮಯದಲ್ಲಷ್ಟೇ ಅಲ್ಲ, ಹಗಲೆಲ್ಲ ನಿಮಗೆ ಆ ದಿನ 2 ದಿನ ಪೂರ್ತಿ ನಿಮ್ಗೆ ಯಾವಾಗ ಸಾಧ್ಯವಾಗುತ್ತೋ ಆವಾಗೆಲ್ಲ ನೀವು ವಿಷ್ಣುವಿನ ಶ್ರೀ ಮಹಾವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ವೆಂಕಟೇಶಯ್ಯ. ಈ ರೀತಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಮಂತ್ರವನ್ನು ನೀವು ಪಠಿಸ್ತಾ ಇರಿ ಮನಸ್ಸಲ್ಲಿ. ಸ್ನೇಹಿತರೆ, ನಿಮಗೆ ಸಾಧ್ಯವಾದರೆ ಈ ದಿನ ಶನಿವಾರದಂದು ನೀವು ಶ್ರೀ ಮಹಾವಿಷ್ಣುವಿನ ಆಲಯಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿಯ ಆಲಯಕ್ಕೆ ಹೋಗಿ ಬನ್ನಿ. ಮತ್ತೊಂದು ವಿಷಯ ಮರ್ತಿದ್ದೀನಿ, ಸಾರಿ. ಏನಪ್ಪ ಅಂದರೆ, ವಿಷ್ಣುವಿನ ಅಷ್ಟೋತ್ತರಗಳು ಮುಗಿದ ಮೇಲೆ ಮಹಾಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ. ಯಾವಾಗಲೂ ಕೂಡ ಪತ್ನಿ ಸಮೇತ ಮಹಾವಿಷ್ಣುವನ್ನೇ ಪೂಜಿಸಬೇಕು. ಸ್ನೇಹಿತರೆ, 1 ಬಾರಿ ಏಕಾದಶಿ ವ್ರತವನ್ನು ಮಾಡೋಕ್ಕೆ ಪ್ರಾರಂಭಿಸಿ ಮುಂದೆ ನೀವೇ ಮಾಡಿಕೊಂಡು ಹೋಗ್ತೀರಾ. ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದರೆ ನಿಮಗೆ ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಪಾಪಗಳು ತೊಲಗಿ ಹೋಗಿ ನಿಮ್ಮ ಬೇಡಿಕೆಗಳು ಈಡೇರಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನಿಮ್ಗೆ ಇನ್ನೇನಾದರೂ ಡೌಟುಗಳಿದ್ದರೆ ಕಮೆಂಟ್ ಮಾಡಿ ಉತ್ತರ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗಾದರೂ ಅನುಕೂಲ ಆಗುತ್ತೆ ಅಂದರೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.